ನ್ಯೂಸ್ 42 ಕನ್ನಡ. ಎಲ್ರಿಗೂ ನಮಸ್ಕಾರ. 2024-29ನೇ ಸಾಲಿಗೆ ಕೆ ಸತೀಶ್ ಆದ ನನ್ನನ್ನು ರಾಮನಗರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿರೋದಕ್ಕೆ ನಾನು ಎಲ್ರಿಗೂ ಕೂಡ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ವಿಶೇಷವಾಗಿ ನಮ್ಮ ನಂದೀಶ್ ಅವರು, ಜೊತೆಗೆ ನಮ್ಮ ಇತರ 3 ತಾಲೂಕಿನ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ನಿರ್ದೇಶಕರು ಏನು ಇದ್ದಾರೋ ಅವರೆಲ್ಲರೂ ಕೂಡ ನನ್ನನ್ನು ಏನು ನಾವು ಹಿಂದೆ ಕೆಲಸ ಮಾಡಿದ್ದೋ ಅವೆಲ್ಲ ಕೆಲಸಗಳನ್ನು ಗಮನದಲ್ಲಿಟ್ಟುಕೊಂಡು ಈ 5 ವರ್ಷಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಏನು ಮುಂದಿನ ದಿನಗಳಲ್ಲಿ ಮುಂದಿನ ನಮ್ಮ ನೌಕರರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ NPS ಇಂದ OPS ಮಾಡಿಸಿರ್ತಕ್ಕಂಥದ್ದು, ಆರೋಗ್ಯ ಸಂಜೀವಿನಿಯನ್ನು ಜಾರಿಗೆ ತರ್ತಕ್ಕಂಥದ್ದು, ಜೊತೆಗೆ ಕೇಂದ್ರ ಮಾದರಿ ವೇತನವನ್ನು ತರಿಸ್ತಕ್ಕಂಥದ್ದು, ಜೊತೆಗೆ ನಮ್ಮಲ್ಲಿ ಒಂದಷ್ಟು ಕ್ಯಾಂಟೀನನ್ನು ವ್ಯವಸ್ಥೆ ಮಾಡಿಸ್ತೀವಿ. ಈಗ ನಾವು ಅಮೃತ ಸೌಧ ಅಂತ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ. ಅಲ್ಲಿ ಮೊದಲ ಅಂತಸ್ತು 2ನೇ ಅಂತಸ್ತು ಮಾಡಿ ಅಲ್ಲಿ ನೌಕರರಿಗೆ ಅನುಕೂಲ ಆಗುವಂಥ ವಿಚಾರದಲ್ಲಿ ಡಿಸ್ಕೌಂಟ್ರಲ್ಲಿ ನಮ್ಮ ನೌಕರಗಳಿಗೆ ದಿನಸಿ ಸಾಮಗ್ರಿಗಳು, ಇತರ ಸಾಮಗ್ರಿಗಳು ಮಿಲಿಟ್ರಿ ಕ್ಯಾಂಟೀನ್ ಥರ ಅದನ್ನು ಮಾಡಿಸ್ಬೇಕಂತ ಯೋಜನೆಯನ್ನು ಅಂದ್ಕೊಂಡಿದ್ದೀವಿ ಸರ್. ಈಗ ಅದು ಬಿಲ್ಡಿಂಗ್ ಮಾಡಿಸ್ಬೇಕು ಅಂತ ಇದು ಮಾಡಿದ್ದೀವಿ ಸರ್. ಯಾಕೆಂದರೆ ಈಗ 1 ಅಂತಸ್ತಿದೆ, ಇನ್ನು 2 ಅಂತಸ್ತು ಮಾಡಿ 1 ವರ್ಷದಲ್ಲಿ ಪೂರ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಯಾಕೆಂದರೆ ನೌಕರರಿಗೆ 10-15% ಡಿಸ್ಕೌಂಟ್ ಸಿಕ್ಕಿದ್ರೆ ಎಷ್ಟೋ ನಮಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಡಿ ಗ್ರೂಪಿಂದ ನಮ್ಮಲ್ಲಿ ಕ್ಲಾಸ್ 1 ಆಫೀಸರ್ವರೆಗೂ ಕೂಡ ನಮ್ಮ ಸಂಘದಲ್ಲಿ ಇರೋದ್ರಿಂದ ಸುಮಾರು 10,000 ಜನ ನೌಕರರಿಗೆ ಇದು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೇವೆ. ಜೊತೆಗೆ ಪಕ್ಕದಲ್ಲಿ ನಮ್ಮದೇ ಒಂದು 20-30 ಜಾಗ ಇದೆ. ಅಲ್ಲಿ ಒಂದು ಉಳ್ಕೊಳ್ಳೋದಕ್ಕೆ ವಸತಿ ಗೃಹಗಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೇ ರೀತಿ ಎಲ್ಲರೂ ಕೂಡ ಸಹಕಾರ ನೀಡಲಿ. ಈ ಹಿಂದೆ ನೀಡಿದಂಥ ಎಲ್ಲ ನನ್ನ ನಿರ್ದೇಶಕರಿಗೆ, ನನ್ನ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನನ್ನನ್ನು ಏನು 2024-29ನೇ ಅವಧಿಗೆ ಜಿಲ್ಲಾಧ್ಯಕ್ಷರಾಗಿ ಅವಿರೋಧವಾಗಿ ಮಾಡಿಕೊಟ್ಟಂಥ ಎಲ್ಲ ಸಮಸ್ತ ಅಧಿಕಾರಿಗಳು ಮತ್ತು ನೌಕರರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನ್ಯೂಸ್ 42 ಕನ್ನಡ.